ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ತಮ್ಮೆಲ್ಲರಿಗೂ ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಬನ್ನಿ, ಈ ದಿನ ನಮ್ಮ ಜೊತೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ವ್ಯವಸ್ಥಾಪಕರಾದ ಶ್ರೀಯುತ ಶಿವಕುಮಾರ್ ಸರ್ ಇದ್ದಾರೆ. ಅವರು ತಾಯಿಯ ಬಗ್ಗೆ ಏನ್ ಹೇಳ್ತಾರೆ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಅಮ್ಮ ಅಂದ್ರೆ ನಿಮ್ ಪ್ರಕಾರ ಏನ್ ನೆನಪಾಗುತ್ತೆ? ನನಗೆ ಅಮ್ಮ ಅಂದ ತಕ್ಷಣ ನನಗದು ನನ್ನ ಸೃಷ್ಟಿ. ಯಾಕೆಂದ್ರೆ ನಾನು ಈ ಭೂಮಿಗೆ ಕಾಲಿಡ್ಬೇಕಂದ್ರೆ ಅದಕ್ಕೆ ಮೊದಲ ಕಾರಣಕರ್ತೆ ಅಮ್ಮ. ತನ್ನ ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತು 9 ತಿಂಗಳ ನಂತರ ನನ್ನ ಭೂಮಿಗೆ ತರ್ತಾಳೆ. ಹಾಗಾಗಿ ನನ್ನ ಮೊದಲ ಸೃಷ್ಟಿಕರ್ತೆ ತಾಯಿ. ಆ ತಾಯಿಯ ನಿಸ್ವಾರ್ಥ ಪ್ರೀತಿಗೆ ನಾನು ಚಿರಋಣಿ. ಬಹಳ ಸಂತೋಷ ಸರ್. ಹಾಗೇನೆ ನೀವು ಅಮ್ಮನ ಪ್ರೀತಿ ನಿಸ್ವಾರ್ಥ ಪ್ರೀತಿ ಅಂತ ಹೇಳಿದ್ರಿ, ಹೇಗೆ ಸರ್? ಸಾಮಾನ್ಯವಾಗಿ ನಮ್ಮ ನೆರೆಹೊರೆಯವರು ಅಥವಾ ನಮ್ಮ ಸ್ನೇಹಿತರು ನಮ್ಗೇನಾದ್ರೂ ತೊಂದರೆ ಮಾಡಿದ್ರು ಅಥವಾ ಅವರಿಂದ ನಮಗೆ ಏನು ಅನುಕೂಲ ಇಲ್ಲ ಅಂತ ತಕ್ಷಣ ನಾವು ಅವ್ರನ್ನ ದೂರ ಮಾಡೋದು ಸಹಜವಾಗಿ ನೋಡ್ತೀವಿ. ಆದ್ರೆ ಈ ತಾಯಿ ಪ್ರೀತಿ ಆಗಲ್ಲ. ಏಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ 9 ತಿಂಗಳು ಒತ್ತುಕೊಂಡಿರ್ತಾಳೆ. ಆದ್ರೆ ಅದನ್ನ ಹೆರಿಗೆ ಮಾಡುವ ಸಂದರ್ಭ ಸಾಮಾನ್ಯವಾಗಿ ಮರು ಜನ್ಮ ಅಂತ ಹೇಳ್ತಾರೆ. ತಾಯಿಯ ಮರು ಜನ್ಮ ಮೊದಲೇ ಹೆರಿಗೆ ಅಂತ ಹೇಳ್ತಾರೆ. ಬಹುಶಃ ಆ ನೋವು ಪ್ರಪಂಚದಲ್ಲಿ ನಾವು ಏನು ದೈಹಿಕ ನೋವುಗಳು ನೋಡ್ತೀವಿ, ಅತ್ಯಂತ ದೊಡ್ಡ ನೋವು ಅಂತ ಹೇಳ್ತೀವಿ. ಅಂತ ನೋವಿದೆ ಅಂತ ಗೊತ್ತಿದ್ರು ಸಹ ನಮಗೆ ಜನ್ಮ ನೀಡ್ತಾಳೆ. ಜನ್ಮ ನೀಡಿದ ಮರುಕ್ಷಣವೇ ತನ್ನ ಮಗು ಹೊಳ್ತಿರೋದನ್ನ ನೋಡಿ ತನ್ನ ನೋವನ್ನ ಲೆಕ್ಕಿಸದೆ ಆ ಮಗುವನ್ನ ಸಮಾಧಾನ ಪಡಿಸಕ್ ಹೋಗ್ತಾಳೆ. ಇಂಥ ಪ್ರೀತಿಯನ್ನ ನಿಸ್ವಾರ್ಥ ಪ್ರೀತಿ ಎಂದೇ ಇನ್ನೇನ್ ಹೇಳಕ್ ಸಾಧ್ಯ. ತುಂಬಾ ಸಂತೋಷ ಸರ್. ಬಹಳ ಆಳವಾಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಮ್ಮನ ಬಗ್ಗೆ. ಹಾಗೇನೆ ಸರ್, ನನ್ಗನ್ಸುತ್ತೆ ಈ ನಿಸ್ವಾರ್ಥ ಪ್ರೀತಿ ಕೆಲವು ಮಕ್ಕಳಿಗೆ ಅರ್ಥನೇ ಆಗಲ್ಲ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಖಂಡಿತ. ತಾಯಿಯೇ ಮೊದಲ ದೈವ ಅಂತ ನಾವು ಹೇಳ್ತೀವಿ. ಆ ದೈವವನ್ನ ಮರೆತಂತ ಮಗ ಅಥವಾ ಮಗಳು ಬಹುಶಃ ಪ್ರಾರಂಭದಲ್ಲಿ ಎಲ್ಲರೂ ಇಷ್ಟಪಡ್ತಿರ್ತೀವಿ. ಮದುವೆ ಆದ ತಕ್ಷಣ ತನ್ನ ಮಗ ಅಥವಾ ಮಗಳು ತಾಯಿಯ ಪ್ರೀತಿ ಅಥವಾ ನನ್ನ ಸೃಷ್ಟಿಗೆ ಕಾರಣಳಾದ ತಾಯಿಯನ್ನೇ ಮರೆಯುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಆದ್ರೆ ಅದು ನೆನಪಾಗುತ್ತೆ ಯಾವಾಗ ಅಂದ್ರೆ ನಾವು ಸೃಷ್ಟಿಸಿದ ಮಕ್ಕಳು ನಮ್ಮನ್ನ ಯಾವಾಗ ನೋಡ್ಕೊಳ್ಳೋದಿಲ್ವೋ, ಯಾವಾಗ ಅಸಡ್ಯವಾಗಿ ನೋಡ್ತಾರೋ ಆ ಸಂದರ್ಭದಲ್ಲಿ ನನ್ನ ತಾಯಿ ನೆನಪಾಗುತ್ತೆ. ಆದ್ರೆ ಅಷ್ಟರಲ್ಲಿ ತಾಯಿಯನ್ನ ಕಳ್ಕೊಂಡ್ ಬಿಟ್ಟಿರ್ತೀವಿ. ಅದಕ್ಕೆ ನಾವು ಹೇಳ್ತೀವಿ, ಮಾಡಿದ್ದುಣ್ಣೋ ಮಹಾರಾಯ. ತಾಯಿಯನ್ನ ಪ್ರೀತಿಯಿಂದ, ವಿಶ್ವಾಸದಿಂದ, ಅಕ್ಕರೆಯಿಂದ ನಾನು ನೋಡ್ಕೊಂಡಿದ್ದಿದ್ರೆ ಅದನ್ನ ನನ್ನ ಮಕ್ಕಳು ಮಾಡಿರ್ತಾರೆ. ಸೊ ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮಾಡಿದ್ದುಣ್ಣೋ ಮಹಾರಾಯ. ಖಂಡಿತ ಸರ್. ಹಾಗೇನೆ ಕೊನೆಯದಾಗಿ ತಾಯಿ ಬಗ್ಗೆ ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಳುಗರಿಗೆ ಏನ್ ಹೇಳಕ್ ಇಷ್ಟ? ತಂದೆ ತಾಯಿಯನ್ನ ಪ್ರೀತಿಸದೇ ಇರೋ, ಪೋಷಿಸದೇ ಇರೋ ಮಗ ಅಥವಾ ಮಗಳು ಈ ಸೃಷ್ಟಿಯಲ್ಲಿ ವ್ಯರ್ಥ ಮತ್ತು ಅನರ್ಥ ಅಂತ ಹೇಳ್ತೀನಿ. 100 ದೇವರ ಹಿಂದೆ ಸುತ್ತೋ ಬದಲು ಕಣ್ಮುಂದೆ ಇರೋ ತಾಯಿ ಮತ್ತು ತಂದೆಯನ್ನ ಪ್ರೀತಿಸಿ ಮತ್ತು ಗೌರವಿಸಿ. ಆ ಒಂದು ಪ್ರೀತಿನೇ ನಿಮ್ಮನ್ನ ಬೆಳೆಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೂ ಕೊನೆಯದಾಗಿ, ಅಮ್ಮ ನೀ ಕೊಟ್ಟ ಈ ಜೀವ ಭಿಕ್ಷೆಗೆ ನಾನು ಸದಾ ಚಿರ